ನಾನು ನನ್ನ ಹಳೆಯ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ 400 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದೆ. ಅದೇ ರೀತಿ ಆಲ್ ಓವರ್ ಇಂಡಿಯಾದಲ್ಲಿ 8000 ಸೀಟ್ಸ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳಿದ್ದೆ MD ಮತ್ತು MBBSಗೆ. ಅದನ್ನು ಮಾಡಿ ಒಂದು ವೀಕ್ ಆದರೂ ಕೂಡ ಇನ್ನೂವರೆಗೂ ನಮಗೆ ಯಾವುದೂ ನ್ಯೂಸ್ ಬರ್ತಾ ಇರಲಿಲ್ಲ. ಯಾವುದೇ ರೀತಿಯ ಮಾಹಿತಿ ಕೂಡ ದೊರಕದೇ ಇರೋ ಕಾರಣ ನಾನು ಮುಂದಿನ ವಿಡಿಯೋಗಳನ್ನು ಕೂಡ ಮಾಡೋದಕ್ಕೆ ಹೋಗಿರಲಿಲ್ಲ. ಆದ್ದರಿಂದ ಈಗ ನನಗೆ ಮಾಹಿತಿ ಸಿಕ್ಕಿದೆ. NMCA ಖುದ್ದಾಗಿ ಒಂದು ನೋಟಿಫಿಕೇಷನನ್ನು ಬಿಟ್ಟಿದೆ. ಯಾವ ಕಾಲೇಜ್ಗಳು ರಿಕ್ವೆಸ್ಟನ್ನು ಮಾಡಿದ್ದು, ರಿಕ್ವೆಸ್ಟ್ ಮಾಡೋದಷ್ಟೇ ಅಲ್ಲದೆ ಯಾವ ಕಾಲೇಜ್ಗಳಿಗೆ NMC ಪರ್ಮಿಷನನ್ನು ಕೊಟ್ಟಿದೆ, ಯಾವ ಕಾಲೇಜ್ಗಳನ್ನು ವಿಡ್ರಾವಲ್ ಮಾಡಿದೆ ಆ ಒಂದು ಅಪ್ರೂವಲನ್ನು, ಅಷ್ಟೇ ಅಲ್ಲದೆ ಎಲ್ಲ ಮಾಹಿತಿಯನ್ನು ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಆ PDFನ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ಕೊಡ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಬನ್ನಿ ವಿಡಿಯೋನ ಆರಂಭಿಸೋಣ. ನೀವಿಲ್ಲಿ ಗಮನಿಸಿ, ರಾಮನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಮನಗರ ಈ ಒಂದು ಕಾಲೇಜ್ನ 150 ಸೀಟ್ಗಳನ್ನು ಜಾಸ್ತಿ ಮಾಡಬೇಕು, ಅಂದರೆ ಈ ಒಂದು ಕಾಲೇಜನ್ನು ಈ ವರ್ಷ ಆರಂಭಿಸಬೇಕು ಅನ್ನೋದರ ಬಗ್ಗೆ ಪರ್ಮಿಷನ್ಗೆ ಕೇಳಿದ್ರು. NMC ಅದನ್ನು ಏನು ಮಾಡಿದೆ, ಪರ್ಮಿಷನ್ ಕೊಟ್ಟು ವಿಡ್ರಾವನ್ ಮಾಡಿತ್ತು. ಆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಡ್ರಾವನ್ ಅಂತ ಕೊಟ್ಟಿದ್ದಾರೆ, ಅಪ್ರೂವನ್ನು ಮಾಡಲಿಲ್ಲ ಆ ಒಂದು ಕಾಲೇಜ್ನ 150 ಸೀಟ್ಗಳನ್ನು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಕನಕಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕನಕಪುರದಲ್ಲಿ 100 ಸೀಟ್ಗಳನ್ನು ವಿಡ್ರಾವಲ್ ಮಾಡಿದೆ. ಟೋಟಲ್ ಆಗಿ ನೀವು ಗಮನಿಸಬಹುದು 250 ಸೀಟ್ಗಳು ನಮಗೆ ಬರಬೇಕಾಗಿತ್ತಲ್ಲ, ಆ 250 ಸೀಟ್ಗಳು ಬರಲಿಲ್ಲ. ಆದರೆ ನಮಗೆ ಇನ್ನೂ ಯಾವ ರೀತಿ ಸೀಟ್ಗಳು ಬರ್ತವೆ ಅನ್ನೋದನ್ನು ಕೊಡ್ತೇನೆ ಮಾಹಿತಿ. ಅಷ್ಟೇ ಅಲ್ಲದೆ ಬೇರೆ ಸ್ಟೇಟ್ಗಳಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತದೆ ಎಂಬುದನ್ನು ಮಾಹಿತಿ ಬೇಕಾಗಿದ್ದರೆ ನಿಮಗೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿದರೆ ಆ PDF ಅನ್ನು ಕಳಿಸ್ತೇನೆ. ಇದು NMC ಕಡೆಯಿಂದ ರಿಲೀಸ್ ಆಗಿರುವಂತಹ PDF ಆಗಿದೆ. ಇಲ್ಲಿ ನೀವು ಗಮನಿಸಬಹುದು 1000 ಸೀಟ್ಸ್ಗಳನ್ನು ಈ ವರ್ಷ ಅಪ್ರೂವ್ ಮಾಡಿದ್ದಾರೆ. ಅದು ಕೂಡ ಹೊಸ ಕಾಲೇಜ್ಗಳಲ್ಲಿ, ಅಂದರೆ ಈ ವರ್ಷ ಉದ್ಘಾಟನೆ ಆಗುವಂತಹ ಕಾಲೇಜ್ಗಳಲ್ಲಿ 1000 ಸೀಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಇದು ಆಲ್ ಓವರ್ ಇಂಡಿಯಾದಲ್ಲಿ 1000 ಸೀಟ್ಸ್ಗಳು ಜಾಸ್ತಿ ಆಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳು ಜಾಸ್ತಿ ಆಗ್ಬೋದು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿವರೆಗೂ ನೋಡಿದ್ದು ಉದ್ಘಾಟನೆ ಆಗುವಂತಹ ಕಾಲೇಜ್ಗಳು. ಆದರೆ ಈಗ ಎಕ್ಸಿಸ್ಟೆಡ್ ಇರುವಂತಹ ಕಾಲೇಜ್ಗಳು, ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಯಾವ ಕಾಲೇಜ್ನಲ್ಲಿ ಎಷ್ಟೊಂದು ಸೀಟ್ಗಳು ಜಾಸ್ತಿ ಆಗ್ತವೆ ಅನ್ನೋದನ್ನು ಗಮನಿಸಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 400 ಸೀಟ್ಸ್ಗಳು ಈ ವರ್ಷ ಜಾಸ್ತಿ ಆಗ್ತದೆ, 200% ನಾನು ಕನ್ಫರ್ಮೇಷನನ್ನು ಕೊಟ್ಟಿದ್ದೆ. ಅದೇ ರೀತಿ NMC ಕೂಡ ಈಗ ಮಾಹಿತಿಯನ್ನು ಶೇರ್ ಮಾಡಿದೆ. ಎಷ್ಟು ಸೀಟ್ಗಳು ಯಾವ ಕಾಲೇಜ್ನಲ್ಲಿ ಆ್ಯಡ್ ಆಗ್ತವೆ, ಎಷ್ಟು ಸೀಟ್ಗಳು ಆ್ಯಡ್ ಆಗ್ತವೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿದ್ದೀರಿ. ಆದ್ದರಿಂದ ನನ್ನ ವಿಡಿಯೋಗಳನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅಕ್ಯುರೇಟೆಡ್ ಆಗಿ ಮಾಹಿತಿ ಲಭ್ಯವಾಗಿರ್ತದೆ. ಇಲ್ಲಿ ನೀವು ಗಮನಿಸಿ, ಮೊದಲನೇ ಕಾಲೇಜು ಬೆಳಗಾವಿ ಕಾಲೇಜ್, ಬಿಮ್ಸ್ ಕಾಲೇಜ್ ಬೆಳಗಾವಿ ಇದೆಯಲ್ಲ, ಈ ಕಾಲೇಜ್ನಲ್ಲಿ ಟೋಟಲ್ ಆಗಿ 50 ಸೀಟ್ಗಳು ಈ ವರ್ಷ ಆ್ಯಡ್ ಆಗಿದ್ದಾವೆ ನೋಡಿ. ಲಾಸ್ಟ್ ಇಯರ್ 150 ಸೀಟ್ಗಳಿದ್ವು, ಈ ವರ್ಷ 50 ಸೀಟ್ಗಳು ಮತ್ತೆ ಆ್ಯಡ್ ಆಗಿದ್ದಾವೆ. ಅದೇ ರೀತಿ ಬ್ರಿಮ್ಸ್ ಇದೆಯಲ್ಲ, ಬ್ರಿಮ್ಸಲ್ಲಿ 50 ಸೀಟ್ಗಳಿಗೆ ರಿಕ್ವೆಸ್ಟ್ ಮಾಡಿತ್ತು, ಆದರೆ ಸೀಟ್ಗಳನ್ನು ಇನ್ಕ್ರೀಸ್ ಮಾಡಿಲ್ಲ. ಚಾಮರಾಜನಗರದಲ್ಲಿ ಕೂಡ ಇನ್ಕ್ರೀಸ್ ಮಾಡಿಲ್ಲ. ಆದರೆ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ನೋಡಿ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಟೋಟಲ್ ಆಗಿ ಬಿಮ್ಸ್ ಕಾಲೇಜ್ ಬೆಳಗಾವಿ ಮತ್ತು ಚಿಕ್ಕಬಳ್ಳಾಪುರ ಕಾಲೇಜ್ ಚಿಕ್ಕಬಳ್ಳಾಪುರ ಇದರಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಜಿಮ್ಸ್ ಗುಲ್ಬರ್ಗಾದಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಹಾಸನಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಆದರೆ ಇಲ್ಲಿ ಗಮನಿಸಿ, ಗದಗ ಜಿಲ್ಲೆಯಲ್ಲಿ ಯಾವುದೇ ಸೀಟ್ಗಳು ಜಾಸ್ತಿ ಆಗಿಲ್ಲ. ಟೋಟಲ್ ಆಗಿ 4 ಕಾಲೇಜ್ಗಳನ್ನು ನೋಡ್ಬೋದು. ಮೊದಲನೇದು ಯಾವುದು, ಬೆಳಗಾವಿ ಕಾಲೇಜ್. ಎರಡನೇದು ಚಿಕ್ಕಬಳ್ಳಾಪುರ. ಮೂರನೇದು ಗುಲ್ಬರ್ಗಾ. ನಾಲ್ಕನೇದು ಹಾಸನ್. ಅದೇ ರೀತಿ ಕಾರವಾರದಲ್ಲಿ ಕೂಡ ಯಾವುದೇ ಸೀಟ್ಗಳು ಜಾಸ್ತಿ ಆಗಿಲ್ಲ. ಕೊಪ್ಪಳದಲ್ಲಿ ಕೂಡ ಯಾವುದೇ ಸೀಟ್ಗಳು ಜಾಸ್ತಿ ಆಗಿಲ್ಲ. ಇಲ್ಲಿ ನೀವು ಗಮನಿಸಿರುವಂತಹ 200 ಸೀಟ್ಗಳು ಇದಾವಲ್ಲ, ಇವು ಪ್ಯೂರ್ ಗೋರ್ಮೆಂಟ್ ಆಗಿರ್ತದೆ. ಇಲ್ಲಿ ನಿಮಗೆ ಪ್ರೈವೇಟ್ ಸೀಟ್ಗಳಲ್ಲಿ ಯಾವುದೇ ಸೀಟ್ಗಳು ಇರೋದಿಲ್ಲ. ಇದು ಗೋರ್ಮೆಂಟ್ ಕಾಲೇಜ್ಗಳೇ ಆಗಿರೋದ್ರಿಂದ ಇಲ್ಲಿ ಗೋರ್ಮೆಂಟ್ ಸೀಟ್ಗಳೇ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಬಾರ್ಡರಲ್ಲಿರುವಂತಹ ವಿದ್ಯಾರ್ಥಿಗಳು ಭಯ ಪಡೋದಕ್ಕೆ ಹೋಗಬೇಡಿ. ನಿಮಗೆ ಗೋರ್ಮೆಂಟ್ ಸೀಟ್ ಬೇಕಾಗಿದ್ದರೆ ಖಂಡಿತವಾಗಿ ಈ ಒಂದು ಸೀಟ್ಗಳು ಗೋರ್ಮೆಂಟ್ ಕೋಟಾದಲ್ಲಿ ಬರೋದ್ರಿಂದ ನಿಮಗೆಲ್ಲರಿಗೂ ಈ ಸೀಟ್ಗಳು ಸಿಗುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಕೂಡ ಯಾವುದೇ ಸೀಟ್ಗಳು ಜಾಸ್ತಿ ಆಗಿಲ್ಲ. ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಗಮನಿಸಿ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಅದೇ ರೀತಿ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಅದೇ ರೀತಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜ್ ಬೆಂಗಳೂರು, ಈ ಕಾಲೇಜ್ನಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ವಿಮ್ಸ್ ಬಳ್ಳಾರಿಯಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಇಷ್ಟು ನಮ್ಮ ಕರ್ನಾಟಕದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಟೋಟಲ್ ಆಗಿ ಗಮನಿಸಿ ಎಷ್ಟಾಗ್ತದೆ, 400 ಸೀಟ್ ಆಗ್ತದೆ. ನಾನು 200% ಶ್ಯೂರಿಟಿಯಿಂದ ಹೇಳಿದ್ದೆ 400 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದೆ. ಆದರೆ ಗಮನ ಇರಲಿ, ಎಲ್ಲ 400 ಸೀಟ್ಗಳು ಕೂಡ ಗೋರ್ಮೆಂಟ್ ಕೋಟಾದ ಅಲ್ಲೇ ಜಾಸ್ತಿ ಆಗೋದ್ರಿಂದ ಕಟ್ ಆಫಲ್ಲಿ ಭಾಳಷ್ಟು ಡ್ರಾಪ್ ಆಗ್ತದೆ. ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಡ್ರಾಪ್ ಆಗಿಯೇ ಆಗ್ತದೆ. ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ ಗೋರ್ಮೆಂಟ್ ಕೋಟಾದಲ್ಲಿ.
ಓಕೆ, 400 ಸೀಟ್ಗಳಾದವು. ಅದಾದಮೇಲೆ ಪ್ರೈವೇಟ್ ಕಾಲೇಜ್ನಲ್ಲೂ ಸೀಟ್ಗಳು ಜಾಸ್ತಿ ಆಗ್ತಾವ? ಹೌದು. ಪ್ರೈವೇಟ್ ಕಾಲೇಜ್ ಯಾವುದಂದರೆ JGM ಕಾಲೇಜ್, ಇದು 6 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಆ ಕಾಲೇಜ್ನಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗ್ತವೆ. ಈ 50 ಸೀಟ್ಗಳಲ್ಲಿ ನೀವು ಗಮನಿಸಿ, ಇದರಲ್ಲಿ NRI ಸೀಟಿಂದ ಹಿಡಿದು ಮ್ಯಾನೇಜ್ಮೆಂಟ್ ಸೀಟಿಂದ ಹಿಡಿದು, ಅಷ್ಟೇ ಅಲ್ಲದೆ ಗೋರ್ಮೆಂಟ್ ಕೋಟಾದಲ್ಲಿರುವಂಥ ಸೀಟ್ಗಳಿಂದ ಹಿಡಿದು ಪ್ರೈವೇಟ್ ಕೋಟಾದಲ್ಲಿರುವಂಥ ಸೀಟ್ಗಳಿಂದ ಹಿಡಿದು ಎಲ್ಲ ಕೆಟಗರಿಗಳಲ್ಲಿರುವಂತಹ ಸೀಟ್ಗಳನ್ನು ಹಿಡಿದು ಈ 50 ಸೀಟ್ಗಳು ಜಾಸ್ತಿ ಆಗಿರ್ತವೆ. ಅದೇ ರೀತಿ ನಮ್ಮ ಕರ್ನಾಟಕದ ಶ್ರೀ ಸಿದ್ಧಾರ್ಥ ಕಾಲೇಜ್ ಇದೆಯಲ್ಲ ತುಮಕೂರು, ಈ ಒಂದು ಕಾಲೇಜ್ನಲ್ಲಿ ಕೂಡ ಸೀಟ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಪರ್ಮಿಷನನ್ನು ಕೇಳಿತ್ತು. ಆದರೆ ಯಾವುದೇ ಸೀಟ್ಗಳು ಜಾಸ್ತಿ ಆಗಿಲ್ಲ. ನೋಡಿ, ಓವರಾಲ್ ಆಗಿ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಟೋಟಲ್ ಆಗಿ 450 ಸೀಟ್ಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗಲೇಬೇಕು ಈ ವರ್ಷ. ಈ 450 ಸೀಟ್ಗಳಲ್ಲಿ 50 ಸೀಟ್ಗಳು ಬಂದಿದ್ದಾವಲ್ಲ, ಈಗ ಎಕ್ಸಾಂಪಲ್ ತಗೊಳ್ಳಿ, ಬೀದರ್ ಕಾಲೇಜ್ನಲ್ಲಿರುವಂತಹ 50 ಸೀಟ್ಗಳಲ್ಲಿ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾಗೆ ಹೋದರೆ 85% ಸೀಟ್ಗಳು ಕರ್ನಾಟಕದವರಿಗೆ ಬರ್ತದೆ. ನಿಮಗೆ ಗೊತ್ತಿರಬೇಕು, 100% ಸೀಟಲ್ಲಿ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗ್ತವೆ, ಅಂದರೆ ಅಲ್ಲಿಯ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗ್ತವೆ. ಅದೇ ರೀತಿ 85% ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳ ಪಾಲಿಗೆ ಇರ್ತವೆ. ಅದು ಕರ್ನಾಟಕದ ಕೌನ್ಸಿಲಿಂಗಲ್ಲಿ KEA ನಡೆಸುವಂಥ ಕೌನ್ಸಿಲಿಂಗಲ್ಲಿ ಬರ್ತವೆ. ಆದ್ದರಿಂದ ಈ 450 ಸೀಟ್ಗಳಲ್ಲಿ ನಮಗೆ ಎಷ್ಟು ಬರ್ಬೋದು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 400 ಸೀಟ್ಸ್ಗಳು ನಮ್ಮ ಕರ್ನಾಟಕದ KEA ಕಡೆಯಲ್ಲಿ ನಾವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಲಭ್ಯವಿರ್ತವೆ. 450 ಸೀಟ್ಗಳು ಬರದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಮಗೆ 350 ಮೇಲ್ಗಡೆ ಅಂತರೂ ಖಂಡಿತವಾಗಿ ಸೀಟ್ಗಳು ಲಭ್ಯವಿರ್ತವೆ ನಮ್ಮ ಕೌನ್ಸಿಲಿಂಗಲ್ಲಿ. ಆದ್ದರಿಂದ ಸೆಕೆಂಡ್ ರೌಂಡಲ್ಲಿ ಮೊನ್ನೆ ಬಿಟ್ಟಿರುವಂಥ ರಿಸಲ್ಟಲ್ಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅನ್ನುವರು ಯಾರೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಖಂಡಿತವಾಗಿ ಮುಂದಿನ ರೌಂಡ್ಗಳಲ್ಲಿ ಸಿಕ್ಕೇ ಸಿಗ್ತದೆ. ಅಥವಾ ಈ ಒಂದು ರೀರನ್ ಮಾಡ್ತಾರಲ್ಲ, ರೀರನ್ ಮಾಡಿದಾಗ ಈ ಒಂದು ಕಾಲೇಜ್ಗಳು ಮೊದಲೇ ಇರೋದ್ರಿಂದ ಈ ಒಂದು ಕಾಲೇಜ್ಗಳ ಸೀಟನ್ನು ಆಟೋಮೆಟಿಕ್ ಆಗಿ ಪ್ರೊಸೆಸ್ ಮಾಡಿ ರೀರನ್ ಮಾಡಿ ನಿಮಗೆ ಅಲಾಟ್ ಮಾಡೇ ಮಾಡ್ತಾರೆ. ನಿಮಗೆ ಸೀಟ್ ಸಿಕ್ಕ ನಂತರ ಕಾಲೇಜ್ಗೆ ಹೋಗಿ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಕೇವಲ ಗೋರ್ಮೆಂಟ್ ಕೋಟಾದ ಸೀಟ್ಗಳು ಜಾಸ್ತಿ ಆಗಿದ್ದಾವೆ, ಆದರೆ ನಮಗೆ 12 ಲಕ್ಷದ ಸೀಟ್ಗಳು ಬೇಕಾಗಿದ್ದಾವೆ. ನಮಗೂ ಕೂಡ ಈ ಒಂದು ಸೀಟ್ಗಳ ಇನ್ಕ್ರೀಸ್ ಮಾಡೋದ್ರಿಂದ ನಮಗೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತಾ? ಹೌದು, ನಿಮಗೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. 12 ಲಕ್ಷಕ್ಕೂ ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತಂದರೆ, ಈಗ 12 ಲಕ್ಷ ಸಿಕ್ಕವರು ಗೋರ್ಮೆಂಟ್ ಕೋಟಾದಲ್ಲಿ ಸೀಟ್ ತೆಗೆದುಕೊಂಡು ಬಿಡ್ತಾರೆ. ಆವಾಗ ಆಟೋಮೆಟಿಕ್ ಆಗಿ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ಗಳಲ್ಲಿ ಕಟ್ ಆಫ್ ಡ್ರಾಪ್ ಆಗಿ ಆಗ್ತದೆ. ಆದ್ದರಿಂದ ಟೆನ್ಷನ್ ತೊಗೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸೀಟ್ಗಳು ಕೂಡ ಜಾಸ್ತಿ ಆದರೂ ಕೂಡ ಅದು ಎಲ್ಲ ರೀತಿಯ ಫೀಸ್ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ಗಳಲ್ಲಿ ಎಫೆಕ್ಟ್ ಆಗೇ ಆಗ್ತದೆ. ಆದ್ದರಿಂದ ನಾನೇನು ಹೇಳೋದಂದರೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳೋದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.